Keep your friends close, but your enemy even closer. ನಾನೀಗ ಭಾರ್ಗವಿನ ಕ್ಲೋಸ್ ಆಗಿ ಇಟ್ಕೊಂಡಿದ್ದೆ. ಅವಳು ಈ ಕೇಸ್ ಬಗ್ಗೆ ಯೋಚನೆನೂ ಮಾಡಬಾರ್ದು. ತನ್ನ ಸುತ್ತ ಏನ್ ನಡೀತಾ ಇದೆ, ತಾನು ಹೇಗ್ ಮೋಸ ಹೋದೆ ಅಂತ ಅವಳ ಜೀವನದ ಬಗ್ಗೆನೇ ಚಿಂತೆ ಮಾಡ್ತಾ ಕೇಸನ್ನೇ ಮರ್ತು ಹೋಗ್ಬೇಕು. ಅಲ್ಲ ಜೆಪಿ, ನೀವ್ ಹೀಗ್ ಮಾಡಿದ್ದು ನಂಗೆ ಸ್ವಲ್ಪನೂ ಸರಿ ಅನಿಸ್ತಾ ಇಲ್ಲ. ಯಾಕೆ ಹೀಗ್ ಮಾಡಿದ್ರಿ ಜೆಪಿ? ನಾನೇನ್ ಮಾಡಿದೆ? ಏನ್ ಹೀಗ್ ಹೇಳ್ತಾ ಇದ್ದೀರಾ? ವಂದನ ಈ ಮನೆ ಸೊಸೆ, ಅದನ್ ಬಿಟ್ಟು ಆ ಕೊಂಪೆನಲ್ಲಿರೋ ಭಾರ್ಗವಿನ ನಮ್ಮನೆ ಸೊಸೆ ಅಂತ ಹೇಳ್ತಾ ಇದ್ದೀರಲ್ಲ, ನನಗೆ ಖಂಡಿತವಾಗ್ಲೂ ಇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನೇನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿದೆ ನಿರ್ಮಲಾ. ಅಲ್ಲ ಜೆಪಿ, ನನ್ನ ವೈರಿನ ಎದುರುಗಡೆ ತಂದು ನಿಲ್ಸಿ ಇವಳೇ ನಿಮ್ ಸೊಸೆ ಅಂತ ಅಂದಾಗ ಹೆತ್ತು ಮಗ ಅಂತನೂ ಲೆಕ್ಕಿಸ್ದೆ, ಕತ್ತಿಸ್ಕಿ ಸಾಯಿಸ್ದೆ ಅವಳನ್ನ ನಗ್ತಾ ಬರಮಾಡ್ಕೊಂಡಲ್ಲ. ಏನಕ್ಕೆ? ಇದನ್ನೆಲ್ಲ ಪ್ಲಾನ್ ಇಲ್ದೆ ಮಾಡಿದೀನಿ ಅನ್ಕೊಂಡ್ಯಾ? ಪ್ಲಾನಾ? ಏನ್ ಜೆಪಿ ಅದು? ನೀವೆಲ್ಲ ಬರೀ ವಂದನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಆದ್ರೆ ನಾನು ನನ್ನ ಲಾಭದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಂದ್ರೆ ನಮ್ಮ ಕೆಲಸನೇ ಜೀವನ ಅಂತ ಅನ್ಕೊಂಡಾಗ ನಮಗ್ ಗೊತ್ತೋ ಗೊತ್ತಿಲ್ದೇನೋ ನಮ್ಮ ಜೀವನ ಆ ಕೆಲಸದ ಸುತ್ತಾ ಇರುತ್ತೆ. ಅದೇ ರೀತಿ ಈಗ ವಿಕ್ಕಿ ಸಂಧ್ಯಾ ಕೇಸು ನನ್ನ ಜೀವನದ ಸುತ್ತಾ ಇದೆ. ನನ್ನ ಶಕ್ತಿ ಗೆಳೆತನನ ಕ್ವಶನ್ ಮಾಡ್ತಾ ಇದೆ, ನನ್ನನ್ನ ಚಾಲೆಂಜ್ ಮಾಡ್ತಾ ಇದೆ. ಸಂಧ್ಯಾ ಅದ್ರ ಬಗ್ಗೆ ನನಗೆ ಯಾವ ಅನುಕಂಪನೂ ಇಲ್ಲ. ಹಾಗೆ ಅಂತ ವಿಕ್ಕಿನ ಸುಮ್ಮನೆ ಬಿಟ್ಬಿಡಕ್ಕಾಗಲ್ಲ. ಅವನನ್ನ ಬಚಾವ್ ಮಾಡಿದ್ರೆ ನನ್ನ ಜೀವನ ಅಭಿವೃದ್ಧಿ ಆಗುತ್ತೆ. ಅಲ್ಲ ಜೆಪಿ, ವಿಕ್ಕಿನ ಬಚಾವ್ ಮಾಡೋದಕ್ಕೂ ಆ ಭಾರ್ಗವಿನ ನಮ್ಮ ಮನೆ ಒಳಗೆ ಸೇರಿಸ್ಕೊಳ್ಳೋದಕ್ಕೂ ಏನ್ ಸಂಬಂಧ ಜೆಪಿ? ಮೊಲೇಷನ್ ಕೇಸ್ಗೆ ಅಷ್ಟು ಹಾರಾಡ್ದವಳು ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸುಮ್ಮನೆ ಇರ್ತಾಳ? ಆಗಿರೋ ಜಡ್ಜ್ಮೆಂಟ್ಗೆ ಅಪೀಲ್ಗೆ ಹೋಗ್ತಾಳೆ. ಪ್ರತಿ ಕ್ಷಣನೂ ವಿಕ್ಕಿನ ಹೇಗ್ ಸಿಕ್ಕಾಕಿಸ್ಬೋದು ಅಂತ ಕಾಯ್ತಾ ಇರ್ತಾಳೆ. Keep your friends close, but your enemy even closer. ನಾನೀಗ ಭಾರ್ಗವಿನ ಕ್ಲೋಸ್ ಆಗಿ ಇಟ್ಕೊಂಡಿದ್ದೆ. ಅವಳು ಈ ಕೇಸ್ ಬಗ್ಗೆ ಯೋಚನೆನೂ ಮಾಡಬಾರ್ದು. ತನ್ನ ಸುತ್ತ ಏನ್ ನಡೀತಾ ಇದೆ, ತಾನು ಹೇಗ್ ಮೋಸ ಹೋದೆ ಅಂತ ಅವಳ ಜೀವನದ ಬಗ್ಗೆನೇ ಚಿಂತೆ ಮಾಡ್ತಾ ಕೇಸನ್ನೇ ಮರ್ತು ಹೋಗ್ಬೇಕು. ಐ ಆಮ್ ಜಸ್ಟ್ ಬೈಯಿಂಗ್ ಟೈಮ್ ನಿರ್ಮಲಾ. ವಾವ್ ಜೆಪಿ, ಬ್ರಿಲಿಯಂಟ್. ಆದ್ರೂ ಒಂದು ದಿನಾನೇ ಅವಳನ್ನ ಈ ಮನೆಯಲ್ಲಿ ಸಹಿಸ್ಕೊಳ್ಳೋದಕ್ಕೆ ಹಿಂಸೆ ಅನಿಸ್ತಾ ಇದೆ. ಇನ್ನು ಎಷ್ಟು ದಿನ ಅಂತ ಇದೆಲ್ಲ ಸಹಿಸ್ಕೋಬೇಕು ಜೆಪಿ? ಕೇಸ್ ಮುಗೀತಿದ್ದಂಗೆ ಅವಳನ್ನ ಮನೆಯಿಂದ ಆಚೆ ಹಾಕ್ತೀನಿ. ಕೇಸ್ ಸೋತಿದ್ದೀನಿ, ಜೀವನನಾದ್ರೂ ಉದ್ಧಾರ ಆಗುತ್ತೆ ಅಂತ ಬಂದಿದ್ದಾಳೆ. ಜೀವನ ಪರ್ಯಂತ ಮರಿದೇ ಇರುವಂತ ಏಟ್ ಕೊಡ್ತೀನಿ. ಯಾಕಾದ್ರೂ ಈ ಜೆಪಿನ ಎದುರಾಕೊಂಡ್ಲು ಅಂತ ಪ್ರತಿ ಕ್ಷಣ ಪ್ರತಿ ದಿವಸ ಕೊರ್ಗಿ ಸಾಯ್ಬೇಕು. ಹಾಗೆ ಮಾಡ್ತೀನಿ. ನಿಮ್ ಪ್ಲಾನ್ ಏನೋ ಚೆನ್ನಾಗಿದೆ ಜೆಪಿ, ಆದ್ರೆ ನಮ್ಮ ಅರ್ಜುನ್ ಅವಳನ್ನ ತುಂಬಾ ಇಷ್ಟಪಡ್ತಾ ಇದ್ದಾನೆ. ಕೇಸ್ ಮುಗಿಯೋ ಅಷ್ಟ್ರಲ್ಲಿ ಅವರಿಬ್ರು ಏನಾದ್ರೂ ಮುಂದಾಗ್ಬಿಟ್ರೆ? ಹಾಗಾಗಲ್ಲ ಅತ್ತೆ. ಅವ್ನ ಮದ್ವೆ ಆಗಿದ್ಯಾ ಅಂದ್ರೆ
ಅವನ ಮೇಲೆ ನಿನಗೆ ಒಂದು ಮಟ್ಟಿಗೆ ಪ್ರೀತಿ ನಂಬಿಕೆ ಇದ್ದೇ ಇದೆ ಅಂತ ಅರ್ಥ. ಇಷ್ಟು ದಿನದಲ್ಲಿ ನಮ್ಮ ಅರ್ಜುನ್ ಒಂದು ಇರುವೆಗಾದ್ರೂ ನೋವು ಮಾಡಿರೋದನ್ನ, ಕೆಡಕು ಬಯಸಿರೋದನ್ನ ನೀನ್ ನೋಡಿದೀಯಾ? ನನ್ನ ಕೊನೆ ಪ್ರಶ್ನೆ, ನೀನ್ ಈ ಮನೆ ಮುಂದೆ ಬಂದು ನಿಲ್ಲೋವರೆಗೂ ಅರ್ಜುನ್ ಮೇಲೆ ಪ್ರೀತಿ, ಅವನು ಒಳ್ಳೆ ಹುಡುಗ, ಅವನ ಜೊತೆ ಜೀವನ ಮಾಡ್ತೀನಿ ಅನ್ನೋ ನಂಬಿಕೆ ಇತ್ತಲ್ವಾ? ನೀನು ಅವನನ್ನ ಸಾಮಾನ್ಯ ವ್ಯಕ್ತಿ ಅಂತ ನೋಡಿದಾಗ ಅವನ ಮೇಲೆ ನಿನಗೆ ಪ್ರೀತಿ ಇದೆ. ಆದ್ರೆ ಅವನೀಗ JP ಪಾಟೀಲ್ ಮಗ ಅಂತ ಗೊತ್ತಾದಾಗ ನಿನಗೆ ಅವನ ಮೇಲೆ ಅಸಮಾಧಾನ ಶುರುವಾಗಿದೆ. ಹೌದು ಭಾರ್ಗವಿ, ಭಾವ ಅರ್ಜುನ್ನ ಹೊಗಳಿದ್ರು ಅನ್ನೋದೇ ನಿನ್ ಸಂದೇಹ ಅಲ್ವಾ? ನೀನ್ ಹೇಗ್ ಅರ್ಜುನ್ ಬಗ್ಗೆ ಅಪಾರ್ಥ ಮಾಡ್ಕೊಂಡಿದ್ಯೋ ಹಾಗೆ ಭಾವನೂ ಅಪಾರ್ಥ ಮಾಡ್ಕೊಂಡಿರ್ಬೋದಲ್ವಾ? ಪ್ರತ್ಯಕ್ಷವಾಗಿರೋದನ್ನ ಪ್ರಮಾಣಿಸಿ ನೋಡು, ಪರೀಕ್ಷೆ ಮಾಡು, ಆಗ ನಿನಗೆ ಅರ್ಥ ಆಗತ್ತೆ. ನಿನ್ನೆ ಹೇಳಿದ ಮಾತನ್ನೇ ಇವತ್ತು ಹೇಳ್ತಿದ್ದೀನಿ. ನೀವಿಬ್ರು ಬೇರೆ ಬೇರೆ ಟೀಮ್ ಅಲ್ಲ, ಗಂಡ ಹೆಂಡತಿ ಅನ್ನೋ ನೀವಿಬ್ರು ಒಂದೇ ಟೀಮ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಈ ಪರಿಸ್ಥಿತಿಗಳೆಲ್ಲ ತಾತ್ಕಾಲಿಕ, ಆದ್ರೆ ವ್ಯಕ್ತಿಗಳು, ಸಂಬಂಧಗಳು ಶಾಶ್ವತ. ಅದರಲ್ಲೂ ಇದು ಗಂಡ ಹೆಂಡತಿ ಬಂಧ. ಇವತ್ತಷ್ಟೇ ನಿನ್ ಗಂಡನ ಜೊತೆ ಹೊಸ ಮನೆಗೆ ಬಂದಿದೀಯ. ಅವನ ಹತ್ರ ಮಾತಾಡಿ ನಿನ್ನ ಮನಸ್ಸಲ್ಲಿರೋ ಸಂದೇಹಗಳನ್ನೆಲ್ಲ ದೂರ ಮಾಡ್ಕೊ. ಭಾರ್ಗವಿ, ಅವನಿಗೊಂದು ಅವಕಾಶ ಕೊಟ್ಟು ನೋಡಮ್ಮ. ಪುಟಿ, ಒಬ್ಬ ವ್ಯಕ್ತಿನ ಗಲಿಗೇರಿಸ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನಪ್ಪಾ ಅಂತ ಕೇಳ್ತಾರಲ್ವಾ, ಅಂತ ಸ್ಥಿತಿ ಬಂದಿತ್ತು. ಯಾವುದೇ ವ್ಯಕ್ತಿಗಾದ್ರೂ ಸಂಬಂಧಕ್ಕಾದ್ರೂ ಒಂದು ಅವಕಾಶ ಕೊಟ್ಟು ನೋಡ್ಬೇಕು. ಯಾಕೆ ಈ ಸ್ಥಿತಿ ಬಂತು, ಈ ಪರಿಸ್ಥಿತಿ ಯಾಕೆ ಬಂತು ಅನ್ನೋದನ್ನ ಹೇಳೋಕೆ ಅವಕಾಶ ಕೊಟ್ಟು ಆಮೇಲೆ ತೀರ್ಮಾನ ತಗೋಬೇಕು. ಇದು ನಿನ್ನ ಅರ್ಜುನ್ ಬದುಕಿನ ಹೊಸ ಆರಂಭ. ಆ ಬದುಕಿಗೊಂದು ಅವಕಾಶ ಕೊಟ್ಟು ನೋಡು ಭಾರ್ಗವಿ. ಏನ್ ನಡೀತಾ ಇದೆ? ಒಂದು ಹಗರಣ ಮುಗೀತು ಅಂತಂದ್ರೆ ಮತ್ತೊಂದು ಶುರುವಾಗ್ತಾ ಇದೆ. ಈ ರಾಜಕೀಯದಲ್ಲಿ ರಾವಣ, ಜರಾಸಂಧ, ಕೀಚಕ, ಯಮ ಆಗೋ ತಾಕತ್ತಿರೋದು ನನ್ನೊಬ್ಬನಿಗೇನೆ. ನನ್ನ ಮುಂದೆ ಮಾತಾಡೋದಕ್ಕೆ ಜನ ಹೆದರ್ತಾರೆ. ನನ್ನ ತಂಟೆಗೆ ಬರಬೇಕು ಅಂದ್ರೆ 10 ಸರಿ ಯೋಚನೆ ಮಾಡಬೇಕು. ಆದ್ರೆ ಈ ಭಾರ್ಗವಿ ನನ್ನೊಬ್ಬನೇ ಅಲ್ಲ, ನನ್ನ ಇಡೀ ಕುಟುಂಬನೇ ಟಾರ್ಗೆಟ್ ಮಾಡಿದಾಳೆ. ಎಷ್ಟು ಕೊಬ್ಬು ಅವಳಿಗೆ! ಮೊನ್ನೆ ಆ ಸಂಧ್ಯಾ ಸತ್, ಇನ್ನೇನು ವಿಕ್ಕಿ ಬಚಾವಾದ, ಆ ಭಾರ್ಗವಿ ಕಾಟ ತಪ್ತು ಅನ್ನೋಷ್ಟರಲ್ಲಿ ಮತ್ತೆ ನನ್ನ ಮಗಳ ಜೀವನನ ಹಾಳು ಮಾಡಕ್ ಬಂದಿದ್ದಾಳೆ. ಅದು ಅಲ್ಲದೆ JP ಮನೆ ಸೊಸೆಯಾಗಿ ನುಗ್ಗಿ ನನ್ನ ಮಗಳ ಸ್ಥಾನನ ಪಡ್ಕೊಳಕ್ ಹೊರಟಿದ್ದಾಳೆ. ಅಂಥವಳನ್ನ ಸುಮ್ಮನೆ ಬಿಡ್ಬೇಕಾ? ಅಂಥವಳನ್ನ ಸಾಯಿಸದೆ ಸುಮ್ಮನೆ ಬಿಡ್ಬೇಕಾ? ಈ JPನ ಕೇಳಿದ್ರೆ ಕೇಸ್ ಮುಗಿಯೋವರೆಗೂ ಏನು ಆ ಥರದಲ್ಲಿ ನಿರ್ಧಾರ ತಗೊಳ್ಳೋದು ಬೇಡ ಅಂತ ನನ್ನ ಬಾಯಿ ಮುಚ್ಚಿಸ್ತಾನೆ. ಇರೋ ವಿಷಯನ ಮಗಳಿಗೆ ಹೇಳೋಣ ಅಂತಂದರೆ ಅದು ಆಗಲ್ಲ, ನೋಡ್ಕೊಂಡು ಸುಮ್ಮನೆ ಇರೋಕ್ಕೂ ಆಗಲ್ಲ. ಇದರಿಂದ ನನ್ನ ಮಗನಿಗೆ ಹಿಂಸೆ ಆಗ್ತಾ ಇದೆ. ಇದೆಲ್ಲ ಶುರುವಾಗಿದ್ದು ನನ್ನ ಮಗ ಅವನು ಮಾಡಿರೋ ಹೊಲಸನ್ನ ಸ್ವಚ್ಛ ಮಾಡೋ ಕರ್ಮ ನಮಗೆ.
ಬೀದಿಲೋಗೋ ಮಾರಿನ ಮೈ ಮೇಲೆ ಎಳ್ಕೊಂಡು ಬಂದು ನಮ್ಮ ಪ್ರಾಣ ತಿನ್ನೋ ಕೆಲಸ ಮಾಡ್ತಿದ್ದಾನೆ. ಏನ್ ಡ್ಯಾಡ್, ನನ್ನನ್ನು ಕರೀದೆ ಪಾರ್ಟಿ ಶುರು ಹಚ್ಕೊಂಡ್ಬಿಟ್ಟಿದ್ದೀರಾ? ಕರೆದಿದ್ರೆ ಜಾಯ್ನ್ ಆಗ್ತಾ ಇರ್ಲಿಲ್ವಾ? ಇರ್ಲಿ ಬಿಡಿ, ಈಗಲೂ ಜಾಯ್ನ್ ಆಗ್ತೀನಿ. ಯಾಕೆ ಡ್ಯಾಡ್ ಒಂಥರ ಇದ್ದೀರಾ? ಯಾಕೆ ಡ್ಯಾಡ್ ಒಂಥರ ಇದ್ದೀರಾ? ಇನ್ನೂ ಆ ಸಂಧ್ಯಾ ಬಗ್ಗೆ, ಆ ಭಾರ್ಗವಿ ಬಗ್ಗೆ, ಆ ಕಿತ್ತೋಗಿರೋ ಕೇಸ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ? ಅದೆಲ್ಲ ಮುಗ್ದೋಗಿರೋ ಕತೆ ಡ್ಯಾಡ್. ಬಿಟ್ಟಾಕಿ ಅದನ್ನ, ಚಿಲ್ ಮಾಡಿ ನೀವು. ಡ್ಯಾಡ್, ಕೂತ್ ತಿಂದ್ರು ಖಾಲಿ ಆಗದೆ ಇರೋಷ್ಟು ಆಸ್ತಿ ಮಾಡಿದೀರಾ. ಜನ ನಿಮ್ ಹೆಸರು ಕೇಳಿದ್ರೆ ನಡುಗಬೇಕು, ಅಷ್ಟೊಂದು ಅವ ಇಟ್ಟಿದ್ದೀರಾ. ಇನ್ನೇನ್ ಬೇಕು ಡ್ಯಾಡ್? ಡ್ಯಾಡ್, ಎಲ್ಲ ಇದ್ದು ಏನು ಅನ್ಭವಿಸ್ದೆ ಇರೋಂಗೆ ಮುಟ್ಟಾಳ ಅಂತಾರೆ. ಲೈಫ್ ನ ಎಂಜಾಯ್ ಮಾಡ್ಬೇಕು ಡ್ಯಾಡ್, ಚಿಲ್ ಆಗಿರ್ಬೇಕು. ಚಿಲ್ ಮಾಡಿ ನೀವು. ಕಮಾನ್, ಚಿಯರ್ಸ್ ಚಿಯರ್ಸ್ ಮಾಡಿ. ಈ ಎಲ್ಲ ಅವಾಂತರ ಆಗಿರೋದೇ ನಿನ್ನಿಂದ. ಚಿಲ್ಲಂತೆ ಚಿಲ್ಲು. ನನ್ನ ಕಣ್ಣು ಮುಂದೆ ಕಾಣಿಸ್ಕೊಂಡ್ರೆ ಮಗನೇ ನಿನಗೆ ಮೂಟೆ ಕಟ್ಟಿ ಬಿಸಾಕ್ಬಿಡ್ತೀನಿ. ಹಾ, ಇದ್ಯಾಕೆ ಮೈ ಬಂದವ್ರ ತರ ಆಡ್ತಿದ್ದಾರೆ? ಸಂಧ್ಯಾನೇ ಬಂದ್ಬಿಟ್ಲಾ ಹೇಗೆ? ಛೇ ಛೇ, ಅವಳಿಗಷ್ಟು ಸೀನೆಲ್ಲ ಇಲ್ಲ. ಬಂದ್ರೆ ಆ ಭಾರ್ಗವಿನೇ ಬರಬೇಕು.